ನಾಗಾ ಸಾಧುಗಳು ಮತ್ತು ಅಗೋರಿಗಳು ಎಂದರೆ ಹಾಗಿರ್ತಾರೆ ಹೀಗಿರ್ತಾರೆ ಅಂತ ಜನರು ಕಲ್ಪನೆ ಮಾಡಿಕೊಳ್ತಾರೆ. ಆದರೆ ಅವರು ಜನರನ್ನು ಪ್ರೀತಿಯಿಂದ ಕಾಣ್ತಾರೆ, ಆಶೀರ್ವಾದ ಕೂಡ ಮಾಡುತ್ತಾರೆ. ನಾಗಾ ಸಾಧುಗಳು ಸಾಮಾನ್ಯವಾಗಿ ಜನರ ಮಧ್ಯೆ ಇರುವುದಿಲ್ಲ. ಆದರೆ 12 ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳದಲ್ಲಿ ಮಾತ್ರ ತಪ್ಪದೆ ಕಾಣಿಸಿಕೊಳ್ಳುತ್ತಾರೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಪೂರ್ಣ ಕುಂಭಮೇಳ 144 ವರ್ಷಗಳ ನಂತರ ಬಂದಿದೆ. ನಮ್ಮ ರಿಪೋರ್ಟರ್ ದಿವ್ಯಾ ಅವರು ಪ್ರಯಾಗ್ರಾಜ್ದಿಂದ ನಮಗೆ ತಿಳಿಸಿದ ಮಾಹಿತಿ ಪ್ರಕಾರ ನಾಗಾ ಸಾಧುಗಳು ಮತ್ತು ಅಗೋರಗಳು ಎಲ್ಲರೂ ಹೇಳುವ ಪ್ರಕಾರ ಇಲ್ಲ. ಹಾಗೆಂದು ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಆದರೆ ನಾವಿಲ್ಲಿ ಕಾಣಬಹುದು, ಅವರು ನಮ್ಮೆಲ್ಲರ ಜೊತೆಗೆ ಬೆರೆತು ನಮಗೆ ಆಶೀರ್ವಾದ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ. ವೀಕ್ಷಕರೇ, ಅಗೋರಿಗಳು ಬಾಬಾ ಅಂತಂದರೆ ಸಾಕು, ಎಲ್ಲರೂ ಕೂಡ ಬೆಚ್ಚಿ ಬೆದರ್ತಾರೆ. ಎಲ್ಲರೂ ಕೂಡ ಅವರಿಂದ ಒದೆ ತಿನ್ನಬೇಕು ಅಂತ ಅವ್ರ ಹತ್ರನೇ ಹೋಗಲ್ಲ. ಅಂಥದ್ರಿಂದ ಎಲ್ಲರೂ ದೂರ ಓಡ್ತಾ ಇರ್ತಾರೆ. ಆದರೆ ವೀಕ್ಷಕರೇ, ಎಲ್ಲ ಅಗೋರಿಗಳು ಕೂಡ ಅದೇ ರೀತಿ ಇರೋಲ್ಲ. ಕೆಲವೊಬ್ಬರು ಒಳ್ಳೆಯ ಅಗೋರಿಗಳು ಕೂಡ ಇರ್ತಾರೆ ವೀಕ್ಷಕರೇ. ಅದಕ್ಕೆ ಸಾಕ್ಷಿಯಾಗಿ ನಾವಿವತ್ತು ನಿಂತಿದ್ದೀವಿ. ಸೊ ಅವರೇ ನಮ್ಮನ್ನು ಕರೆದು ನಮಗೆ ಆಶೀರ್ವಾದವನ್ನು ಮಾಡಿ ನಮಗೋಸ್ಕರ ಅವರೇ ಈ ರೀತಿಯಾಗಿ ಟೀಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಹಾಗಾಗಿ ವೀಕ್ಷಕರೇ, ಎಲ್ಲರೂ ಒಂದೇ ರೀತಿ ಇರ್ತಾರೆ ಅನ್ನೋ ಒಂದು ಅಭಿಪ್ರಾಯ ಬೇಡ ಅನ್ನೋದು ನಮ್ಮ ಒಂದು ಅನಿಸಿಕೆ ಅಂತ ನಾನು ಹೇಳಬಲ್ಲೆ ವೀಕ್ಷಕರೇ. ಇದರಲ್ಲಿ ಈ ಒಂದು ಅಗೋರಿ ಬಾಬಾನೇ ನಮಗೆ ಈ ರೀತಿಯಾದಂತಹ ಸೌಕರ್ಯಗಳನ್ನು ಮಾಡಿಕೊಟ್ಟಿರುವಂಥದ್ದು. ಹಾಗಾಗಿ ನಮ್ಮ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಯಾವುದೋ ಕಾರಣದ ಇದರಿಂದ ಬಂದು ಇಲ್ಲಿ ಈ ರೀತಿಯಾಗಿ ಅಗೋರಿಗಳು ನಮಗೆ ಇಷ್ಟೆಲ್ಲ ಸೌಕರ್ಯಗಳನ್ನು ಮಾಡಿಕೊಡ್ತಾರೆ. ಅದು ನಮ್ಮ ಒಂದು ಸಾರ್ಥಕತೆಯ ಕ್ಷಣ ಅಂತಲೇ ಹೇಳ್ಬೋದು ವೀಕ್ಷಕರೇ. ದಿವ್ಯಾ, ಪ್ರಯಾಗ್ರಾಜ್.